ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಟ ದರ್ಶನ್ನ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಕತ್ತಲ ಕೋಣೆ ಒಳಗಡೆ ಕೇವಲ 6 ಮಂದಿ ಸಹ ಕೈದಿಗಳ ಜೊತೆಗೆ ದಿನದ 24 ಗಂಟೆಯೂ ಕೂಡ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿದೆ. ವಾಕಿಂಗ್ ಮಾಡಬೇಕು, ಸೂರ್ಯನನ್ನ ನೋಡಬೇಕು, ಹಾಸಿಗೆ ದಿಂಬು ಬೇಕು ಅಂದ್ರೂ ಕೂಡ ದರ್ಶನ್ ಕೋರ್ಟ್ ಮೊರೆ ಹೋಗಬೇಕಾಗಿದೆ. ಹೀಗಾಗಿ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರ್ತೀರಿ ಜೈಲಿನಲ್ಲಿ ಎಲ್ರಿಗೂ ಕೂಡ ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾ ಇರಬಹುದು ಅಂತ. ನೀವೇನಾದರೂ ಹಾಗೆ ಅಂದ್ಕೊಂಡಿದ್ರೆ ಬಹಳ ದೊಡ್ಡ ತಪ್ಪು ಅಥವಾ ದಡ್ಡತನ. ದರ್ಶನ್ ವಿಚಾರದಲ್ಲಿ ಸೆಲೆಬ್ರಿಟಿ ಎನ್ನುವ ಕಾರಣಕ್ಕಾಗಿ ಮಾಧ್ಯಮಗಳಲ್ಲಿ ದಿನದ 24 ಗಂಟೆಯೂ ಕೂಡ ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಕೂಡ ಮಧ್ಯ ಪ್ರವೇಶವನ್ನ ಮಾಡ್ತು. ಅದರ ನಡುವೆ ನಾನಾ ರೀತಿಯಾದಂಥ ಬೆಳವಣಿಗೆ ಆಯಿತು. ಹೀಗಾಗಿ ದರ್ಶನ್ಗೆ ಇಂತಹ ಪರಿಸ್ಥಿತಿ ಬಂದಿದೆ. ಆದರೆ ಉಳಿದಂಥವರು ಉಗ್ರಗಾಮಿಗಳಾಗಿರಲಿ, ರೇಪಿಸ್ಟ್ಗಳಾಗಿರಲಿ ಅಥವಾ ಸಾಕಷ್ಟು ಕೊಲೆಗಳನ್ನು ಮಾಡಿರಲಿ, ಅವರೆಲ್ಲರೂ ಕೂಡ ಇವತ್ತಿಗೂ ಜೈಲಿನಲ್ಲಿ ದುಡ್ಡು ಕೊಟ್ಟು ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸದ್ಯ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಓರ್ವ ಉಗ್ರಗಾಮಿ ಕೂಡ ಇವತ್ತು ಆರಾಮಾಗಿ ಜೈಲಿನಲ್ಲಿ ಫೋನನ್ನು ಯೂಸ್ ಮಾಡ್ತಾ ಇದ್ದಾನೆ, ಟಿವಿ ನೋಡ್ಕೊಂಡು ಕಾಲ ಕಳೀತಾ ಇದ್ದಾನೆ. ಈ ರೀತಿಯಾಗಿ ತುಂಬ ಜನರ ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ವೈರಲ್ ಆಗ್ತಾ ಇರೋದು ಉಮೇಶ್ ರೆಡ್ಡಿಯ ವಿಡಿಯೋ. ಉಮೇಶ್ ರೆಡ್ಡಿ ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಅಂತಹ ಉಮೇಶ್ ರೆಡ್ಡಿ ಅಷ್ಟು ಜನ ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅವರ ಪ್ರಾಣವನ್ನು ತೆಗೆದಂಥ ಉಮೇಶ್ ರೆಡ್ಡಿ ಇವತ್ತು ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ. ಟಿವಿ ನೋಡಿಕೊಂಡು ಫೋನ್ನಲ್ಲಿ ಮಾತಾಡಿಕೊಂಡು ಆರಾಮಾಗಿದ್ದಾನೆ. ಎಂಥ ವ್ಯವಸ್ಥೆ ನಮ್ಮದು. ಇದನ್ನು ನೋಡಿದಾಗ ಅನ್ಸೋದು ಈ ದೇಶದ ಕತೆ ಇಷ್ಟೇ ಕಣಮ್ಮು ಅಂತ. ಯಾಕಂದ್ರೆ ಇಲ್ಲಿ ಏನು ಬೇಕಾದರೂ ಮಾಡಬಹುದು. ಆನಂತರ ಜೈಲಿಗೆ ಹೋದರೆ ಅಲ್ಲಿ ದುಡ್ಡು ಕೊಟ್ಟು ಬಿಟ್ರೆ ನಾವು ಹೇಗೆ ಬೇಕಾದರೂ ಲೈಫ್ ಲೀಡ್ ಮಾಡಬಹುದು. ಬಂಧುಗಳೇ, ಯಾಕೆ ಉಮೇಶ್ ರೆಡ್ಡಿ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ನಿಮ್ಮ ಮುಂದಿನ ಹಂತದಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಯಾರು ಈ ಉಮೇಶ್ ರೆಡ್ಡಿ? ಉಮೇಶ್ ರೆಡ್ಡಿ ಎಂತಹ ಖತರ್ನಾಕ್, ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಹೋಗಿ. ಆನಂತರ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಇಂಥವನಿಗೆ ಜೈಲಿನಲ್ಲಿ ಈ ರೀತಿ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಬಹುದಾ ಅಂತ. ನೀವೆಲ್ಲರೂ ಇಷ್ಟಪಟ್ಟ 7 ಹ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಕೇವಲ 39,500 ರೂಪಾಯಿಗೆ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ಗಯಾ 5 ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು. ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ನೀಟಾಗಿ ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ. ಹೊರಡುವ ದಿನ ಇದೇ ಡಿಸೆಂಬರ್ 3ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಕೇಳಿದ್ರೆ ಇಡೀ ದೇಶವೇ ಈ ಕ್ಷಣಕ್ಕೂ ಬೆಚ್ಚಿ ಬೀಳುತ್ತೆ. ಆ ಹೆಸರೇ ಉಮೇಶ್ ರೆಡ್ಡಿ. ಈತ ಮಾಡಿದಂತಹ ಕೃತ್ಯ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲವೇ ಅಲ್ಲ. ಆ ಕೃತ್ಯವನ್ನ ಗಮನಿಸ್ತಾ ಇದ್ರೆ ಈತನಂತಹ ಪಾಪಿ, ಈತನಂತಹ ಕಿರಾತಕ ಇನ್ಯಾರೂ ಇರೋದಿಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಜೊತೆಗೆ ರಕ್ತ ಕುದಿಯೋದಿಕ್ಕೆ ಶುರುವಾಗತ್ತೆ. ಬಂಧುಗಳೇ, ಈತ ಭೋಗಿಸಿದ್ದು 20ಕ್ಕೂ ಹೆಚ್ಚು ಮಹಿಳೆಯರನ್ನ. ಅದರಲ್ಲಿ ಚಿಕ್ಕ ಹೆಣ್ಮಕ್ಳಿದ್ದಾರೆ, ವಿಧವೆಯರಿದ್ದಾರೆ, ಮದುವೆ ಆದಂಥವರಿದ್ದಾರೆ. ಈತ ಪ್ರಾಣ ತೆಗೆದಿದ್ದು ಬರೋಬ್ಬರಿ 18ಕ್ಕೂ ಹೆಚ್ಚು ಮಹಿಳೆಯರನ್ನ. ಅದರಲ್ಲೂ ಅಷ್ಟೇ ಚಿಕ್ಕ ಹೆಣ್ಣು ಮಕ್ಕಳು ಕೂಡ ಇದ್ರು. ಇದರಲ್ಲಿ ಒಂದಷ್ಟು ಪ್ರಕರಣಗಳಲ್ಲಿ ಈತನಿಗೆ ಶಿಕ್ಷೆ ಆಗಿದ್ರೆ, ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಈತ ಬಚಾವಾದ, ಖುಲಾಸೆಗೊಂಡಿದ್ದಾನೆ. ಕಾರಣ ಆಗ ಶಿಕ್ಷೆ ವಿಧಿಸೋದು ಬಹಳ ಕಷ್ಟ ಆಗ್ತಿತ್ತು. ಪೂರಕವಾದಂಥ ಸಾಕ್ಷಿಯೂ ಕೂಡ ಸಿಗ್ತಾ ಇರಲಿಲ್ಲ. ಇದೆಲ್ಲವೂ ಕೂಡ ಒಂದು ಕಡೆಯ ವಿಚಾರ. ಆದರೆ ಮತ್ತೊಂದು, ನಮ್ಮ ಕಾನೂನಿನ ಅವಕಾಶ ಇದೆಯಲ್ಲ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಾನೂನು ಅವಕಾಶವನ್ನು ಮಾಡಿಕೊಡುತ್ತೆ. ಆ ಕಾನೂನಿನ ಅವಕಾಶ ಒಂದಷ್ಟು ನಿಜವಾಗ್ಲೂ ಪ್ರಯೋಜನ ಆಗಬೇಕಾದಂಥವರಿಗೆ ಆಗತ್ತೆ, ಇನ್ನೊಂದಷ್ಟು ಕಡೆ ಇಂತಹ ಪಾಪಿಗಳಿಗೂ ಕೂಡ ಪ್ರಯೋಜನ ಆಗತ್ತೆ. ಈ ಮಾತನ್ನ ಹೇಳೋದಕ್ಕೆ ಕಾರಣ, ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಅದೇ ಕಾನೂನಿನ ಪ್ರಯೋಜನವನ್ನು ಬಳಸಿಕೊಂಡು ಈತ ಆ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾನೆ. ಹಾಗಾದ್ರೆ ಗಲ್ಲು ಶಿಕ್ಷೆಯಿಂದ ಈತ ಎಸ್ಕೇಪ್ ಆಗಿದ್ದು ಹೇಗೆ? ಈತ ಸದ್ಯ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ನಿಮ್ಮೆಲ್ಲರಿಗೂ ಕೂಡ ಸಹಜವಾದಂಥ ಕುತೂಹಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಆ ಉಮೇಶ್ ರೆಡ್ಡಿ ಯಾರು, ಆತ ಮಾಡಿದಂಥ ಕೃತ್ಯ ಏನು, ಅದನ್ನು ಹೇಳೋಕ್ಕೂ ಮುನ್ನ ಈತನ ಪ್ಯಾಟರ್ನ್ ಅನ್ನೊಮ್ಮೆ ವಿವರಿಸಿ ಆ ವಿಚಾರವನ್ನು ಶುರು ಮಾಡ್ತೀನಿ. ಈತ ಏನು ಮಾಡ್ತಿದ್ದ ಅಂದರೆ, ಯಾವ ಮನೆಯಲ್ಲಿ ಒಂಟಿ ಮಹಿಳೆಯರಿದ್ದಾರೆ ಅವರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಅದನ್ನು ನೀಟಾಗಿ ಈತ ಗಮನಿಸ್ತಾ ಇದ್ದ. ಸುತ್ತಮುತ್ತ ಎಲ್ಲಾದ್ರೂ ಕಡೆ ನಿಂತ್ಕೊಂಡು ಅಲ್ಲಿ ಅವ್ರ ಮನೆಯಿಂದ ಪುರುಷರು ಯಾವಾಗ ಹೊರಗಡೆ ಹೋಗ್ತಾರೆ, ಯಾವಾಗ ಒಳಗಡೆ ಬರ್ತಾರೆ, ಅದೆಲ್ಲವನ್ನೂ ಗಮನಿಸ್ತಾ ಇದ್ದ. ಮಹಿಳೆಯರು ಒಂಟಿಯಾಗಿದ್ದಾರೆ ಅನ್ನೋದು ಖಚಿತ ಆಗ್ತಾ ಇದ್ದ ಹಾಗೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ನಡುವೆ ಅವರ ಮನೆ ಒಳಗಡೆ ನುಗ್ತಾ ಇದ್ದ.
ನೀರು ಕೇಳುವ ನೆಪದಲ್ಲೋ ಅಡ್ರೆಸ್ ಕೇಳುವ ನೆಪದಲ್ಲೋ ಮನೆ ಒಳಗಡೆ ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದ್ದ. ಅಲ್ಲಿ ಹೋಗಿ ಚಾಕು ತೋರಿಸಿ ಫೋರ್ಸ್ಫುಲಿ ಅವರ ಬಟ್ಟೆ ತೆಗೆಸಿ ಅವರ ಕೈಕಾಲನ್ನು ಕಟ್ಟಿ ಹಾಕಿ ಅದಾದ ಬಳಿಕ ಅವರನ್ನು ಭೋಗಿಸಿ ಅವರ ಪ್ರಾಣ ತೆಗೆದು ಅವರ ಮೈ ಮೇಲಿದ್ದ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾ ಇದ್ದ. ಹಣಕ್ಕೋಸ್ಕರ ಅಲ್ಲ, ಹಣಕ್ಕೋಸ್ಕರ ಇಂಥದ್ದೊಂದು ಕೃತ್ಯ ಎಸಗಲಾಗಿದೆ ಅಂತ ಬಿಂಬಿಸುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ. ಹೀಗಾಗಿ ಆರಂಭದಲ್ಲಿ ಈತ ಒಬ್ಬ ಸೈಕೋ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗಲಿಲ್ಲ. ಈತ ಕೃತ್ಯ ಎಸಗ್ತಾ ಇರೋದು ಕೇವಲ ಹಣಕ್ಕೋಸ್ಕರ, ಚಿನ್ನಾಭರಣಕ್ಕೋಸ್ಕರವೇ ಅಂತ ಅಂದ್ಕೊಂಡಿದ್ರು. ಆನಂತರ ಗೊತ್ತಾಯಿತು ಈತ ಓರ್ವ ಸೈಕೋ. ಹೆಣ್ಣು ಮಕ್ಕಳನ್ನು ಕಂಡ್ರೆ ವಿಪರೀತವಾದಂಥ ಏನು ಹೇಳಬೇಕು, ಆ ಪದ ಬಳಸ್ಬೇಕು ನನಗೆ ಗೊತ್ತಾಗ್ತಿಲ್ಲ, ಅಂತಹ ಮನುಷ್ಯ ಅನ್ನುವಂಥ ವಿಚಾರ ಪೊಲೀಸರಿಗೆ ಆನಂತರ ಗೊತ್ತಾಗತ್ತೆ. ಈಗ ಈ ಉಮೇಶ್ ರೆಡ್ಡಿಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಈತ ಹುಟ್ಟಿದ್ದು 1969ರಲ್ಲಿ ಚಿತ್ರದುರ್ಗದ ಬಸಪ್ಪ ಮಾಳಿಗೆ ಎನ್ನುವಂಥ ಊರಿನಲ್ಲಿ. ಈತ CRPF ಯೋಧನಾಗಿದ್ದ. ಜಮ್ಮು ಕಾಶ್ಮೀರದಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಕಮಾಂಡೆಂಟ್ ಒಬ್ಬರ ಮನೆಯಲ್ಲಿ ಕಾವಲಿಗೆ ಅಂತ ಇದ್ದ ಸಂದರ್ಭದಲ್ಲಿ ಅವರ ಮಗಳ ಮೇಲೆ ಆ ಪ್ರಯತ್ನವನ್ನು ಪಟ್ಟಿದ್ದ. ಅದಾದ ಬಳಿಕ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಜಮ್ಮು ಕಾಶ್ಮೀರದಿಂದ ಸೀದಾ ಚಿತ್ರದುರ್ಗಕ್ಕೆ ಬರ್ತಾನೆ. ಇಲ್ಲಿಗೆ ಬಂದವನೇ 1996ರಲ್ಲಿ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಅಂದರೆ DARಗೆ ಪೊಲೀಸ್ ಆಗಿ ಸೇರ್ಪಡೆ ಆಗ್ತಾನೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ತುಂಬ ಜನರಿಗೆ ಪ್ರಶ್ನೆ ಇರುತ್ತೆ, ಅದು ಹೇಗೆ ಆತನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಸಿಕ್ತು, ಅಲ್ಲಿ ಅಂಥದ್ದೊಂದು ಕೆಲಸ ಮಾಡಿ ಓಡ್ ಬಂದಿದ್ನಲ್ಲ ಅಂಥೇಳಿ. ಅದು ಹೇಗೆ ಅಂದರೆ ಈತ ಎಲ್ಲರ ಕಣ್ಣಿಗೆ ಮಣ್ಣೆರಚಿ ಬಿಡ್ತಾನೆ. ಈತನ ಹಿನ್ನೆಲೆಯನ್ನು ಯಾರೂ ಕೂಡ ಸರಿಯಾಗಿ ಗಮನಿಸೋದಿಲ್ಲ. ಆಗಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಅಷ್ಟು ಸುಲಭ ಅಲ್ಲ ಬಿಡಿ, ಕಣ್ಣಿಗೆ ಮಣ್ಣೆರಚೋದು ಅಥವಾ ಇಂಥ ಕೆಲಸವನ್ನು ತೆಗೆದುಕೊಳ್ಳೋದು. ಆಗ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರ್ಕೊಳ್ತಾನೆ. ಮಧ್ಯಪ್ರದೇಶದಲ್ಲಿ ಟ್ರೈನಿಂಗ್ ಮುಗಿಸಿ ಕರ್ನಾಟಕಕ್ಕೆ ವಾಪಸ್ ಬರ್ತಾನೆ. ವಾಪಸ್ ಬಂದಾದ ಬಳಿಕ ತನ್ನ ಕೃತ್ಯವನ್ನ ಆರಂಭಿಸೋಕೆ ಶುರು ಮಾಡ್ಕೊಳ್ತಾನೆ. ಅಲ್ಲಿ ಏನ್ ಮಾಡಿದ್ದ, ಕಮಾಂಡೆಂಟ್ ಮಗಳ ಮೇಲೆ ಅಂಥದ್ದೊಂದು ಪ್ರಯತ್ನ ಪಟ್ಟಿದ್ನಲ್ಲ. ಪ್ರಪ್ರಥಮ ಬಾರಿಗೆ 1996ರಲ್ಲಿ ಚಿತ್ರದುರ್ಗದ KEB ಕಾಲೋನಿಯಲ್ಲಿ ಹೈಸ್ಕೂಲ್ ಹೆಣ್ಣು ಮಗಳೊಬ್ಬಳ ಮೇಲೆ ಅಂಥದ್ದೇ ಒಂದು ಪ್ರಯತ್ನವನ್ನ ಪಡ್ತಾನೆ. ಆದರೆ ಗಟ್ಟಿಗಿತ್ತಿ ಆ ಹೆಣ್ಣು ಮಗಳು ಕಲ್ಲಲ್ಲಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ಅಷ್ಟಕ್ಕೆ ಈತ ಸುಮ್ಮನಾಗಲಿಲ್ಲ. ಅದೇ 1996ರ ಡಿಸೆಂಬರ್ನಲ್ಲಿ ಅದೇ ಸ್ಪಾಟ್ನಲ್ಲಿ 16 ವರ್ಷದ ರೂಪಾ ಎನ್ನುವಂಥ ಹೆಣ್ಣುಮಗಳನ್ನು ಭೋಗಿಸಿ ಆಕೆಯ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಮುಂದಿನ ತಿಂಗಳೇ ಪ್ರಪ್ರಥಮ ಬಾರಿಗೆ ಈತ ಅರೆಸ್ಟ್ ಆಗ್ತಾನೆ. ಆ ಕೃತ್ಯ ಎಸಗಿ ಮರು ತಿಂಗಳಲ್ಲೇ ಈತ ಅರೆಸ್ಟ್ ಆಗ್ತಾನೆ. ಹೇಗಪ್ಪ ಅಂದರೆ, ಈ ರಿಪಬ್ಲಿಕ್ ಡೇ ಪೆರೇಡ್ ನಡೆಯುವ ಸಂದರ್ಭದಲ್ಲಿ ಮೊದಲ ಸಂತ್ರಸ್ತ ಇದ್ಲಲ್ಲ, ಕಲ್ಲಲ್ಲಿ ಹೊಡೆದು ಎಸ್ಕೇಪ್ ಆಗಿದ್ಲಲ್ಲ, ಆಕೆ ಗುರುತಿಸ್ತಾಳೆ, ನೋಡಿ ಈತನೇ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದು ಅಂತ. ಹೀಗಾಗಿ ಪೊಲೀಸರು ಈತರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಪೊಲೀಸರಿಂದನೇ ಈತ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾನೆ. ಪದೇ ಪದೇ ಈತ ಕೃತ್ಯ ಎಸಗ್ತಾ ಇದ್ದದ್ದು ಪೊಲೀಸರಿಂದ ತಪ್ಪಿಸಿಕೊಂಡೆ. ಆಗಲೂ ಕೂಡ ಅಷ್ಟೇ ಪೊಲೀಸರಿಂದ ಎಸ್ಕೇಪ್ ಆಗ್ತಾನೆ. ಅದಾದ ಬಳಿಕ 1997ರಲ್ಲಿ ಪೊಲೀಸರಿಂದ ಎಸ್ಕೇಪ್ ಆಗಿದ್ನಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪತ್ನಿಯೊಬ್ಬರನ್ನ ಭೋಗಿಸಿ ಕೊಲೆ ಮಾಡ್ತಾನೆ. ಅದಾದ ಬಳಿಕ ಅಹಮದಾಬಾದ್ನಲ್ಲಿ ಓರ್ವ ಹುಡುಗಿಯ ಪ್ರಾಣ ತೆಗಿತಾನೆ. ಬರೋಡಾದಲ್ಲಿ 2 ಹೆಣ್ಮಕ್ಳ ಪ್ರಾಣ ತೆಗಿತಾನೆ. ಕುಣಿಗಲ್ನಲ್ಲಿ ಓರ್ವ ವಿಧವೆಯ ಪ್ರಾಣ ತೆಗಿತಾನೆ. ಇಷ್ಟೆಲ್ಲ ಆದಮೇಲೆ ಅಂತಿಮವಾಗಿ ಪೀಣ್ಯದಲ್ಲಿ ಪೊಲೀಸರ ಕೈಗೆ ಈತ ಸಿಕ್ಕಾಕೊಳ್ತಾನೆ. ಆದರೆ ಬರೀ 24 ಗಂಟೆಯಲ್ಲೇ ಪೊಲೀಸರಿಂದ ಈತ ಎಸ್ಕೇಪ್ ಆಗಿ ಬಿಡ್ತಾನೆ. ಎಂಥ ಚಾಣಾಕ್ಷ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಪದೇ ಪದೇ ಪೊಲೀಸರಿಂದ ಈತ ಎಸ್ಕೇಪ್ ಆಗೋದು. ಅಂತಿಮವಾಗಿ 1998ರಲ್ಲಿ 37 ವರ್ಷದ ಜಯಶ್ರೀ ಎನ್ನುವಂಥ ಓರ್ವ ಮಹಿಳೆಯನ್ನ ಪೀಣ್ಯದಲ್ಲಿ ಭೋಗಿಸಿ ಪ್ರಾಣ ತೆಗೆದು ಬಿಡ್ತಾನೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಆ ಮೃತದೇಹವನ್ನು ಕೂಡ ಬಿಡದೆ ಭೋಗಿಸುವಂಥ ಕೆಲಸವನ್ನ ಈ ಉಮೇಶ್ ರೆಡ್ಡಿ ಮಾಡಿರ್ತಾನೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂಥ ಸೈಕೋ ಈತ ಅಂತ. ಅಷ್ಟು ಮಾತ್ರ ಅಲ್ಲ, ಆ ಕೃತ್ಯವನ್ನ ಆ ಜಯಶ್ರೀ ಅವರ ಮಗ ಗಮನಿಸಿರ್ತಾನೆ. ಮಗ ಸ್ಕೂಲ್ ಬಿಟ್ಟು ಮನೆಗೆ ಬರುವ ಸಂದರ್ಭದಲ್ಲಿ ಈತ ಅಂಥದ್ದೊಂದು ಕೆಲಸವನ್ನ ಮಾಡ್ತಿರ್ತಾನೆ. ಆಗ ಮಗ ಕೇಳಿದಾಗ ಈತ ಹೇಳ್ತಾನೆ, ನಿಮ್ಮ ಅಮ್ಮನಿಗೆ ದೆವ್ವ ಬಂದಿದೆ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಚಿಕ್ಕ ಹುಡುಗ ಆದಂಥ ಕಾರಣಕ್ಕಾಗಿ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಆ ಮಗನಿಗೆ ಅರ್ಥ ಆಗದಂಥ ಪರಿಸ್ಥಿತಿ ಇರುತ್ತೆ. ಆನಂತರ ಪೀಣ್ಯದಲ್ಲಿ ಇಂಥದ್ದೇ ಒಂದು ಕೃತ್ಯಕ್ಕೆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ಅದು ಹೇಗೋ ಈತನನ್ನ ಕಂಡು ಹಿಡಿದು ಬಿಡ್ತಾರೆ ಎಲ್ಲರೂ. ಈತ ಮೊದಲ ಮಹಡಿಯಿಂದ ಕೆಳಗಡೆ ಹಾರ್ತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂಥ ಜನ ಈತನನ್ನ ಹಿಡಿದು ಕೊಡ್ತಾರೆ. ಆಗ ಪೊಲೀಸರು ಈತನನ್ನ ಮತ್ತೊಮ್ಮೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಈತನ ಕೈಯಲ್ಲಿ ಏನಿರುತ್ತೆ ಗೊತ್ತಾ, ಮಹಿಳೆಯರ ಒಳ ಉಡುಪು, ಬೇಕಾದಷ್ಟು ಒಳ ಉಡುಪನ್ನ ಬ್ಯಾಗಲ್ಲಿ ಸಂಗ್ರಹಿಸಿಕೊಂಡು ಓಡಾಡ್ತಾ ಇರ್ತಾನೆ. ಅದನ್ನು ನೋಡಿ ಪೊಲೀಸರ ಕ್ಷಣ ಶಾಕ್ ಆಗ್ಬಿಟ್ಟಿರ್ತಾರೆ. ಎಂತಹ ವ್ಯಕ್ತಿಯವನು, ಅದು ಎಂತಹ ವ್ಯಕ್ತಿತ್ವ ಇವಂದು ಅಂತ ಹೇಳಿ. ಮತ್ತೇನಾಗುತ್ತೆ ಗೊತ್ತಾ, 1999ರಲ್ಲಿ ಹಿರೇಕರ್ನೂರಿನಲ್ಲಿ ಪೊಲೀಸರಿಂದ ಮತ್ತೊಮ್ಮೆ ಎಸ್ಕೇಪ್ ಆಗ್ತಾನೆ. ಅದರ ಸ್ವಲ್ಪ ದಿನಗಳಲ್ಲೇ ಈತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಆದರೆ 2002ರಲ್ಲಿ ಶೌಚಾಲಯಕ್ಕೆ ಹೋಗುವ ನೆಪದಲ್ಲಿ ಈ ಹ್ಯಾಂಡ್ ಕಫ್ ಹಾಕಿರ್ತಾರೆ ನೋಡಿ ಕೈಗೆ, ಅದನ್ನ ಪೊಲೀಸರಿಂದ ತೆಗೆಸ್ಕೊಂಡು ಮತ್ತೆ 2002ರಲ್ಲಿ ಎಸ್ಕೇಪ್ ಆಗ್ತಾನೆ.
ಎಸ್ಕೇಪ್ ಆಗಿದ್ದಕ್ಕೆ ಪೊಲೀಸ್ ಇಲಾಖೆ ತೆರಬೇಕಾದಂತ ಬೆಲೆ ಸಾಮಾನ್ಯ ಅಲ್ಲ. ಕಾರಣ ಆ ಗ್ಯಾಪ್ನಲ್ಲಿ ಮತ್ತೆ 3 ಹೆಣ್ಣು ಮಕ್ಕಳನ್ನ ಭೋಗಿಸಿ ಅವರ ಪ್ರಾಣವನ್ನು ಕೂಡ ತೆಗಿತಾನೆ. ಅವರಿಂದಲೂ ಕೂಡ ಒಳ ಉಡುಪನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಂತಿಮವಾಗಿ ಪುಣೆಯ ಯಾವುದೋ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಮತ್ತೊಮ್ಮೆ ಬೆಂಗಳೂರಿಗೆ ವಾಪಸ್ ಬರ್ತಾನೆ. ಯಶವಂತಪುರದ ಸಲೂನ್ ನಲ್ಲಿ ಈ ಕಟಿಂಗ್ ಶೇವಿಂಗ್ ಅಂತ ಹೋದ ಸಂದರ್ಭದಲ್ಲಿ ಓರ್ವ ಆಟೋ ಡ್ರೈವರ್ ಗಮನಿಸ್ತಾನೆ. ಹೇಗಪ್ಪ ಅಂದ್ರೆ ಆಗಾಗಲೇ ಪೇಪರ್ ನಲ್ಲಿ ಆತನ ಹೆಸರು, ಫೋಟೋ ಎಲ್ಲವೂ ಕೂಡ ಬರ್ತಿರುತ್ತೆ. ಅದರ ಆಧಾರದ ಮೇಲೆ ಆಟೋ ಡ್ರೈವರ್ ಗಮನಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಆತನನ್ನ ಫಾಲೋ ಮಾಡ್ಕೊಂಡು ಹೋಗಿ ಪೊಲೀಸರಿಗೂ ಮಾಹಿತಿ ಕೊಟ್ಟು ಅವರು ಕೂಡ ಪೊಲೀಸರಿಗೆ ಆತನನ್ನ ಹಿಡಿಯುವಲ್ಲಿ ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ಓರ್ವ ಆಟೋ ಡ್ರೈವರ್ ಸಹಾಯದಿಂದ ಕೊನೆಯದಾಗಿ ಆತನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆಟೋ ಡ್ರೈವರ್ಗೂ ಕೂಡ ಆಗ 20,000 ಏನೋ ರಿವಾರ್ಡ್ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಈತನ ವಿರುದ್ಧ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಹಂತ ಹಂತವಾಗಿ ಆರಂಭ ಆಗತ್ತೆ. ಪೊಲೀಸ್ ಇಲಾಖೆಗೆ ಒಂದು ಹಂತದ ತಲೆನೋವು ಕಡಿಮೆ ಆದಂಗೆ ಆಗತ್ತೆ ಈತನನ್ನ ಬಂಧಿಸ್ತಾ ಇದ್ದ ಹಾಗೆ. ಯಾಕಂದ್ರೆ 1-2 ಬಾರಿ ಅಲ್ಲ, 4-5 ಬಾರಿ ಈತ ಎಸ್ಕೇಪ್ ಆಗಿದ್ದ ಪೊಲೀಸ್ ಇಲಾಖೆಯಿಂದ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಚೀಮಾರಿ ಹಾಕಿಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಅಷ್ಟೆಲ್ಲ ಹೆಣ್ಣು ಮಕ್ಕಳ ಪ್ರಾಣ ಹೋಗೋದಕ್ಕೆ ಪರೋಕ್ಷವಾಗಿ ಪೊಲೀಸ್ ಇಲಾಖೆಯು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿತ್ತು. ಯಾಕಂದ್ರೆ ಈತ ಎಸ್ಕೇಪ್ ಆದಾಗ್ಲೆಲ್ಲ ಒಬ್ರಲ್ಲ ಇಬ್ಬರ ಪ್ರಾಣವನ್ನ ತೆಗಿತಾ ಇದ್ದ, ಅವ್ರನ್ನ ಭೋಗಿಸುವಂತ ಕೆಲಸ ಮಾಡ್ತಾ ಇದ್ದ. ಈಗ ಕಾನೂನು ಪ್ರಕ್ರಿಯೆ ವಿಚಾರಕ್ಕೆ ಬರ್ತೀವಿ. 2006ರಲ್ಲಿ ಈತನ ವಿರುದ್ಧ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗತ್ತೆ. 2006ರಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ. ಅದಾದ ಬಳಿಕ ಆ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿರುತ್ತೆ. 2009ರಲ್ಲಿ ಹೈಕೋರ್ಟ್ ಕೂಡ ಅದೇ ಆದೇಶವನ್ನ ಎತ್ತಿ ಹಿಡಿಯುತ್ತೆ, ಗಲ್ಲು ಶಿಕ್ಷೆ ಆದೇಶವನ್ನ. 2011ರಲ್ಲಿ ಅದು ಸುಪ್ರೀಂ ಕೋರ್ಟ್ ಹಂತಕ್ಕೆ ಬರುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿಯುತ್ತೆ. ಮತ್ತೆ ಈತ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸ್ತಾನೆ. ರಾಷ್ಟ್ರಪತಿಗಳು ಕೂಡ 2012ರಲ್ಲಿ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸ್ತಾರೆ. ಅದಾದ ಬಳಿಕವೂ ಕೂಡ ಪದೇ ಪದೇ ಈತ ಮೇಲ್ಮನವಿ ಸಲ್ಲಿಸ್ತಾನೆ ಇದ್ದ. ಕಾನೂನು ಅವಕಾಶ ಹೇಗೆ ಇದೆ ಅದೆಲ್ಲವನ್ನು ಕೂಡ ಈತ ನಿರಂತರವಾಗಿ ಬಳಸ್ಕೊಳ್ತಾನೆ ಇದ್ದ. ಆದ್ರೆ ಮತ್ತೆ ಮತ್ತೆ ಹೋದ ಸಂದರ್ಭದಲ್ಲಿ ಈತ ಫೇಲ್ಯೂರ್ ಆಗ್ತಾನೆ ಇದ್ದ. ಆದ್ರೆ ಈತ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಅಂಥದ್ದೊಂದು ಪ್ರಯತ್ನವನ್ನ ಪಡ್ತಾ ಇದ್ದ. 2022ರಲ್ಲಿ ಈತನ ಪ್ರಯತ್ನ ಯಶಸ್ವಿ ಆಗತ್ತೆ. ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸುತ್ತೆ. 30 ವರ್ಷಗಳ ಜೀವಾವಧಿ ಶಿಕ್ಷೆ. ಈತ ಮತ್ತೆ ಕಾನೂನು ಪ್ರಕ್ರಿಯೆ ಆರಂಭಿಸಬೇಕು ಅಂದ್ರೆ 30 ವರ್ಷಗಳ ಶಿಕ್ಷೆ ವಿಧಿಸಲೇಬೇಕು. ಅದಾದ ಬಳಿಕ ಮತ್ತೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಹೀಗಾಗಿ ಜೈಲಿನಲ್ಲಿ ಕೊಳೆಯೋದಂತೂ ಖಚಿತ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಜೀವನ ಪೂರ್ತಿ ಈತ ಜೈಲಿನಲ್ಲೇ ಕೊಳಿಬೇಕಾಗತ್ತೆ. ಆದ್ರೆ ಇಂತಹ ಪಾಪಿಗೆ ನನ್ನ ಪ್ರಕಾರ ಗಲ್ಲು ಶಿಕ್ಷೆನ ವಿಧಿಸಲೇಬೇಕಾಗಿತ್ತು. ಯಾಕಂದ್ರೆ ಈತ ಅದೆಷ್ಟೋ ಕುಟುಂಬದ ನೆಮ್ಮದಿ ಕಿತ್ಕೊಂಡ್ ಬಿಟ್ಟಿದ್ದ, ಅದೆಷ್ಟೋ ಕುಟುಂಬ ಕಣ್ಣೀರು ಹಾಕುವಂತೆ ಮಾಡ್ಬಿಟ್ಟಿದ್ದ, ಅದೆಷ್ಟೋ ಹೆಣ್ಮಕ್ಳ ಪ್ರಾಣ ತೆಗೆದು ಬಿಟ್ಟಿದ್ದ. ಇವನಂತ ಕೆಟ್ಟ ನೀಚ ಕಿರಾತಕ ಇನ್ನೊಬ್ರು ಇರೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನೋಷ್ಟರ ಮಟ್ಟಿಗೆ ಈತ ಕ್ರೂರ ಕೃತ್ಯವನ್ನ ಎಸಗಿದ್ದ. ನಾನು ಇನ್ನೂ ಹೇಳ್ತಾ ಹೋದ್ರೆ 10 ಎಪಿಸೋಡ್ ಮಾಡಬಹುದು, ಅಷ್ಟೊಂದು ವಿಚಾರ ಈತನ ಬಗ್ಗೆ ಇದೆ. ಅಂತಹ ಕಿರಾತಕ ನಮ್ಮ ಕಾನೂನಿನ ಅವಕಾಶವನ್ನ ಬಳಸ್ಕೊಂಡು ಗಲ್ಲು ಶಿಕ್ಷೆಯಿಂದ ಎಸ್ಕೇಪ್ ಆಗ್ತಾನೆ. ಹೇಗಪ್ಪ ಅಂದ್ರೆ ಈತ ಅಷ್ಟೆಲ್ಲ ಕಾನೂನು ಪ್ರಕ್ರಿಯೆಯನ್ನ ಬಳಸ್ಕೊಂಡಂತ ಕಾರಣಕ್ಕಾಗಿ ಈತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ. ಜೊತೆಗೆ ಈತನ ವಕೀಲರು ಕೂಡ ಈತನಿಗೆ ಸಹಾಯ ಮಾಡ್ತಿರ್ತಾರೆ. ಇವರು ಇಟ್ಟಂತ ಮೊದಲ ಪಾಯಿಂಟ್ ಏನಪ್ಪಾ ಅಂದ್ರೆ 2011ರಿಂದ ಈ 2022ರವರೆಗೂ ಹೆಚ್ಚು ಕಡಿಮೆ ಒಂದು 10 ವರ್ಷ ಈತ ಜೈಲಿನಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ದ, ಏಕಾಂಗಿಯಾಗಿ ಸೆರೆಮನೆಯಲ್ಲಿ ಇದ್ದ. ಹೀಗಾಗಿ ಮಾನಸಿಕವಾದಂತ ಕ್ಷೋಭೆಗೆ ಈತ ಒಳಗಾಗಿದ್ದ. ರಾಷ್ಟ್ರಪತಿಗಳು ಕೂಡ ಕ್ಷಮಾದಾನ ಅರ್ಜಿಯನ್ನ ಇತ್ಯರ್ಥ ಮಾಡೋದಕ್ಕೆ ಟೈಮ್ ತೆಗೆದುಕೊಂಡ್ಬಿಟ್ರು. ಹೀಗಾಗಿ ಈತ ಮಾನಸಿಕ ಹಿಂಸೆಯನ್ನ ಅನುಭವಿಸಿದ್ದಾನೆ. ಅದಕ್ಕೆ ತಕ್ಕನಾದಂತಹ ಶಿಕ್ಷೆಯನ್ನು ಅನುಭವಿಸಿದ ಹಾಗಾಗಿದೆ. ಹೀಗಾಗಿ ಗಲ್ಲು ಶಿಕ್ಷೆಯಿಂದ ಈತನ ಶಿಕ್ಷೆನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಬೇಕು ಅಂತ ಈತನ ವಕೀಲರು ವಾದಿಸ್ತಾರೆ. ಜಡ್ಜ್ ಕೂಡ ಅದಕ್ಕೆ ಕನ್ವಿನ್ಸ್ ಆಗ್ತಾರೆ. ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ, ಹೌದು ಈತ ಮಾನಸಿಕ ಕ್ಷೋಭೆಯನ್ನ ಅನುಭವಿಸಿದ್ದಾನೆ, ಹೀಗಾಗಿ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬಹುದು ಅಂತ ಯಾವುದೋ ಒಂದು ಕೇಸ್ ಆಧಾರವಾಗಿ ಇಟ್ಕೊಂಡು ಈತನ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡಿ ಬಿಡ್ತಾರೆ. ಅಂತಿಮವಾಗಿ ಈತ ಅಂದುಕೊಂಡ ಹಾಗೆ, ಆತ ಅಲ್ಲಿವರೆಗೆ ಹೋರಾಟ ಮಾಡಿದ್ದೆ ಗಲ್ಲು ಶಿಕ್ಷೆ ಆಗಬಾರದು ಅಂತ, ಅದರಲ್ಲಿ ಯಶಸ್ವಿ ಆಗಿ ಬಿಡ್ತಾರೆ. ನೋಡಿ, ಒಮ್ಮೊಮ್ಮೆ ಕಾನೂನಿನ ಈ ಅವಕಾಶವನ್ನ ಹೇಗೆಲ್ಲ ಬಳಸ್ಕೊಂಡು ಬಿಡ್ತಾರೆ ಅಂತ. ಈತ ಅದರಲ್ಲಿ ಒಬ್ಬ. ಒಟ್ಟಾರೆಯಾಗಿ ಈತ ಪ್ರಾಣ ತೆಗೆದಿದ್ದು ನಾನು ಆರಂಭದಲ್ಲೇ ಹೇಳಿದ ಹಾಗೆ 18ಕ್ಕೂ ಹೆಚ್ಚು ಮಹಿಳೆಯರದ್ದು, ಭೋಗಿಸಿದ್ದು 20ಕ್ಕೂ ಹೆಚ್ಚು ಮಹಿಳೆಯರನ್ನ. ಅವರ ಆನಂತರದ ದೇಹವನ್ನೂ ಕೂಡ ಈತ ಬಿಡ್ತಾ ಇರಲಿಲ್ಲ, ಅವರ ಒಳ ಉಡುಪನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಅದನ್ನ ತಗೊಂಡು ಹೋಗಿ ಎಸ್ಕೇಪ್ ಆಗ್ತಾ ಇದ್ದ. ಈತ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಂಥ ಕೃತ್ಯವನ್ನ ಎಸಗಿದ್ದಾನೆ. ಈ ಕ್ಷಣಕ್ಕೂ ಕೂಡ ಈತನ ಹೆಸರು ಕೇಳಿದ್ರೆ ಪ್ರತಿಯೊಬ್ಬರು ಬೆಚ್ಚಿ ಬೀಳ್ತಾರೆ. ಇತ್ತೀಚೆಗಷ್ಟೇ ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಬೆಂಗಳೂರಿನ ಜೈಲಿಗೆ ಈತನನ್ನ ಶಿಫ್ಟ್ ಮಾಡಲಾಗಿದೆ ಜೀವಾವಧಿ ಶಿಕ್ಷೆಯ ಕಾರಣಕ್ಕಾಗಿ. ಗಲ್ಲು ಶಿಕ್ಷೆ ಆಗಿದ್ರೆ ಹಿಂಡಲಗ ಜೈಲಿನಲ್ಲೇ ಈತ ಇರ್ತಾ ಇದ್ದ.